ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ ನೋಡಿ, ಇದು ಓಂ ಪುಡಿ. ಯಾರ ಮನೆಯಲ್ಲಿ ಅಜ್ಜಿ ತಾತ ಇರ್ತಾರೋ ಅವ್ರಿಗಾಗಿ ಈ ವಿಡಿಯೋ. ಯಾಕಪ್ಪ ಅಂದ್ರೆ ನೋಡಿ, ಅವ್ರಿಗೂ ಚಾಟ್ಸ್ ತಿನ್ಬೇಕು, ಪಾನಿಪುರಿ ತಿನ್ಬೇಕು, ಮತ್ತೆ ನಿಪ್ಪಟ್ ಮಸಾಲ, ಕಾಂಗ್ರೆ ಮಸಾಲ ಈ ತರ ಏನೇನ ತಿನ್ಬೇಕು ಅನ್ನೋ ಆಸೆ ಇರುತ್ತೆ. ಯಾಕಂದ್ರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ತಿಂತಿರ್ತಾರೆ. ಆದ್ರೆ ಅವ್ರಿಗೆ ತಿನ್ನೋದಕ್ಕೆ ಆಗಲ್ಲ, ಇಲ್ಲ ಅಲ್ಲಿ ಇರೋದಿಲ್ಲ. ಅಂತವ್ರಿಗಾಗಿ ಇದು ಓಂ ಪುಡಿ ಮಸಾಲ. ಎಷ್ಟು ಸ್ಮೂತ್ ಆಗಿರೋದಂದ್ರೆ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ, ಆ ತರ ಇರುತ್ತೆ. ಬನ್ನಿ, ಓಂ ಪುಡಿ ಮಸಾಲ ಯಾವ ತರ ಮಾಡೋದು ಮತ್ತೆ ಅದಕ್ಕೆ ಏನೇನ್ ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ಓಂ ಪುಡಿ ಮಸಾಲ ಯಾವ ತರ ಮಾಡೋದು ನೋಡೋಣ. ಬನ್ನಿ ಗೆಳೆಯರೆ, ಓಂ ಪುಡಿ ಮಸಾಲ ಯಾವ ತರ ಮಾಡೋದು ಮತ್ತೆ ಅದಕ್ಕೆ ಏನೇನ್ ಬೇಕು ಈಗ ನೋಡೋಣ. ಮೊದಲಿಗೆ ಬನ್ನಿ ಸ್ನೇಹಿತರೆ, ಓಂ ಪುಡಿ ಮಸಾಲ ಯಾವ ತರ ಮಾಡೋದು ನೋಡೋಣ. ಮೊದಲಿಗೆ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಹಚ್ಚಿ ತುರಿದಿಟ್ಟಿರೋದು, ಸಣ್ಣದಾಗಿ ಹಚ್ಚಿರೋ ಟೊಮೊಟೊ ಮತ್ತೆ ಈರುಳ್ಳಿ ತುಂಬಾ ಸಣ್ಣಗೆ ಹಚ್ಕೊಳ್ಳಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಬೂಂದಿಯಲ್ಲಿ ಕಡಲೆ ಬೀಜ ಇರುತ್ತೆ, ಅದನ್ನ ತೆಗೆದ್ಬಿಡಿ, ಬರೇ ಬೂಂದಿ ಮಾತ್ರ ಹಾಕಿ. ಹಾಗೆ ಓಂ ಪುಡಿ, ಇದು ಒಂದು ಸುಮಾರು 50 ಗ್ರಾಮ್ ಅಷ್ಟಿದೆ. ಹಾಗೆ ನಿಂಬೆಹಣ್ಣು, ಸ್ವೀಟ್ ಚಟ್ನಿ ಮತ್ತೆ ಖಾರ ಚಟ್ನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಸ್ನೇಹಿತರೆ, ಈ ತರ ಇಷ್ಟು ಮಿಕ್ಸ್ ಆದ್ರೆ ಸಾಕು. ಈಗ ಒಂದು ಪ್ಲೇಟ್ ತಗೊಳ್ಳೋಣ. ಓಂ ಪುಡಿ ಮಸಾಲ ರೆಡಿಯಾಗಿದೆ. ಹಾಗೆ ಇನ್ನು ಸ್ವಲ್ಪ ಸೇವ್ ಮಿಕ್ಕಿತ್ತಲ್ಲ, ಅದನ್ನು ಕೂಡ ಇದ್ರ ಮೇಲೆ ಹಾಕೋಣ. ನೋಡಿ ಸ್ನೇಹಿತರೆ, ಹಿರಿಯ ನಾಗರಿಕರಿಗಾಗಿ ಓಂ ಪುಡಿ ಮಸಾಲ ಯಾವ ತರ ಬಂದಿದೆ ನೀವು ನೋಡ್ಬೋದು. ನೋಡಿ, ವಯಸ್ಸಾದ ಅಜ್ಜಿ ತಾತದಿರಿಗೆ ಈ ತರ ಮಾಡ್ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ನೋಡಿ ಸ್ನೇಹಿತರೆ, ಓಂ ಪುಡಿ ಮಸಾಲ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ನಿಮ್ಮನೆಯಲ್ಲೂ ಕೂಡ ವಯಸ್ಸಾದ ಅಜ್ಜಿ ತಾತ ಇದ್ರೆ ದಯವಿಟ್ಟು ಅವ್ರು ಒಂದ್ಸತಿ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ಹಾಗೆ ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಅಹಂಕಾರ ಎಂಬ 4 ಅಕ್ಷರಕ್ಕಿಂತ ಉಪಕಾರ ಎಂಬ 4 ಅಕ್ಷರ ಬಹಳ ಶ್ರೇಷ್ಠ. ಬಾಲಚಂದ್ರ ಎಂ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.